ನಮಸ್ಕಾರ ಕೇಳುಗರೆ. ಜೀವನವು ಅನಿಶ್ಚಿತತೆಗಳಿಂದ ತುಂಬಿದೆ. ಹೊರಗಿನ ಜಗತ್ತು ಗದ್ದಲದಿಂದ ಕೂಡಿರುವಾಗ ಮನಸ್ಸಿನ ಒಳಗಿನ ಶಾಂತಿಯನ್ನು ಕಾಪಾಡಿಕೊಳ್ಳುವುದು ಹೇಗೆ? ಕಷ್ಟಗಳು ಎದುರಾದಾಗ ಕುಗ್ಗದೆ, ಯಶಸ್ಸು ಸಿಕ್ಕಾಗ ಬೀಗದೆ, ಸ್ಥಿತಪ್ರಜ್ಞರಾಗಿ ಬದುಕುವುದು ಹೇಗೆ? ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ನೀಡಲು ನಾವು ಇಂದು ಒಂದು ವಿಶೇಷ ಪಯಣವನ್ನು ಆರಂಭಿಸುತ್ತಿದ್ದೇವೆ. ಅದೇ ಸ್ಟೋಯಿಕ್ ಚಿಂತನೆಗಳ ಸರಣಿ, ಸ್ಟೋಯಿಕ್ ಥಾಟ್ಸ್ ಸೀರೀಸ್. ಮಾರ್ಕಸ್ ಅರೀಲಿಯಸ್, ಸೆನೆಕಾ ಮತ್ತು ಎಪಿಕ್ಟೆಟಸ್ ಅವರಂತಹ ಮಹಾನ್ ದಾರ್ಶನಿಕರ ಜೀವನ ಪಾಠಗಳನ್ನು ನಾವು ಪ್ರತಿ ವಾರ ನಿಮ್ಮ ಮುಂದೆ ತರುತ್ತಿದ್ದೇವೆ. ಇದು ಕೇವಲ ಮಾಹಿತಿಯಲ್ಲ, ನಿಮ್ಮ ವ್ಯಕ್ತಿತ್ವವನ್ನು ಮರುರೂಪಿಸುವ ಆಳವಾದ ಚಿಂತನೆಗಳು. ಪ್ರತಿ ವಿಡಿಯೋದಲ್ಲಿ ನಾವು ಸ್ಟೋಯಿಕ್ ತತ್ವಜ್ಞಾನದ ಒಂದು ಹೊಸ ಆಯಾಮವನ್ನು ಚರ್ಚಿಸುತ್ತೇವೆ. ನಿಮ್ಮ ಜೀವನದ ಮೇಲೆ ನಿಯಂತ್ರಣ ಸಾಧಿಸಲು, ಭಾವನೆಗಳ ಅಲೆಗೆ ಸಿಲುಕದೆ ದೃಢವಾಗಿರಲು ಈ ಸರಣಿ ನಿಮಗೆ ದಾರಿದೀಪವಾಗಲಿದೆ. ಹಾಗಾದರೆ ಈ ಜ್ಞಾನದ ಪಯಣಕ್ಕೆ ನೀವು ಸಿದ್ಧರಿದ್ದೀರಾ? ಇಂದಿನ ಮೊದಲ ಅಧ್ಯಾಯವನ್ನು ಆರಂಭಿಸೋಣ. ಮೌನದ ಶಕ್ತಿ. ಒಬ್ಬ ವ್ಯಕ್ತಿಯನ್ನು ಅತಿ ಹೆಚ್ಚು ಕಾಡುವುದು ಅವರು ಕೇಳದ ಮಾತುಗಳಲ್ಲ, ಬದಲಾಗಿ ಅವರು ಎಂದೂ ನಿರೀಕ್ಷಿಸಿರದ ಮೌನ. ನೀವು ಯಾವಾಗಲೂ ಅಲ್ಲಿಯೇ ಇರುತ್ತೀರಿ ಎಂದು ಅವರು ಭಾವಿಸಿದ್ದರು. ನೀವು ಎಷ್ಟೇ ಬಾರಿ ದೂರ ತಳ್ಳಿದರೂ ನಿಮ್ಮ ಯೋಗ್ಯತೆಯನ್ನು ಸಾಬೀತುಪಡಿಸಲು ನೀವು ಹೋರಾಡುತ್ತೀರಿ ಎಂದು ಅವರು ನಂಬಿದ್ದರು. ನಿಮ್ಮ ಪ್ರೀತಿ ಒಂದು ಗ್ಯಾರಂಟಿ ಎಂದು ಅವರು ತಿಳಿದಿದ್ದರು. ಅವರು ಯಾವಾಗ ಬೇಕಾದರೂ ದೂರ ಹೋಗಿ ಮತ್ತೆ ಬಂದಾಗ ನೀವು ಕಾಯುತ್ತಿರುತ್ತೀರಿ ಎಂಬ ಅಹಂಕಾರ ಅವರಲ್ಲಿತ್ತು. ಅವರು ದೂರ ಹೋದಾಗ ನೀವು ಬೆನ್ನಟ್ಟುತ್ತೀರಿ ಎಂದುಕೊಂಡಿದ್ದರು. ನೀವು ಬೇಡಿಕೊಳ್ಳುತ್ತೀರಿ, ನೀವು ಮೊದಲು ಸೋಲುತ್ತೀರಿ ಎಂದು ಭಾವಿಸಿದ್ದರು. ಆದರೆ ಅವರು ಸಿದ್ಧರಾಗಿರದ ಒಂದೇ ಒಂದು ವಿಷಯವೆಂದರೆ ನಿಮ್ಮ ಮೌನ. ಮೌನವು ಶಬ್ದಗಳಿಗಿಂತ ಹೆಚ್ಚು ನೋವುಂಟು ಮಾಡುವುದೇಕೆ? ಮೌನವು ಅವರು ನಿಯಂತ್ರಿಸಲು ಸಾಧ್ಯವಾಗದ ಏಕೈಕ ಆಯುಧ. ಯಾವಾಗ ನೀವು ವಿವರಣೆ ಮೌನದ ಶಕ್ತಿ. ಒಬ್ಬ ವ್ಯಕ್ತಿಯನ್ನು ಅತಿ ಹೆಚ್ಚು ಕಾಡುವುದು ಅವರು ಕೇಳದ ಮಾತುಗಳಲ್ಲ, ಬದಲಾಗಿ ಅವರು ಎಂದೂ ನಿರೀಕ್ಷಿಸಿರದ ಮೌನ. ನೀವು ಯಾವಾಗಲೂ ಅಲ್ಲಿಯೇ ಇರುತ್ತೀರಿ ಎಂದು ಅವರು ಭಾವಿಸಿದ್ದರು. ನೀವು ಎಷ್ಟೇ ಬಾರಿ ದೂರ ತಳ್ಳಿದರೂ ನಿಮ್ಮ ಯೋಗ್ಯತೆಯನ್ನು ಸಾಬೀತುಪಡಿಸಲು ನೀವು ಹೋರಾಡುತ್ತೀರಿ ಎಂದು ಅವರು ನಂಬಿದ್ದರು. ನಿಮ್ಮ ಪ್ರೀತಿ ಒಂದು ಗ್ಯಾರಂಟಿ ಎಂದು ಅವರು ತಿಳಿದಿದ್ದರು. ಅವರು ಯಾವಾಗ ಬೇಕಾದರೂ ದೂರ ಹೋಗಿ ಮತ್ತೆ ಬಂದಾಗ ನೀವು ಕಾಯುತ್ತಿರುತ್ತೀರಿ ಎಂಬ ಅಹಂಕಾರ ಅವರಲ್ಲಿತ್ತು. ಅವರು ದೂರ ಹೋದಾಗ ನೀವು ಬೆನ್ನಟ್ಟುತ್ತೀರಿ ಎಂದುಕೊಂಡಿದ್ದರು. ನೀವು ಬೇಡಿಕೊಳ್ಳುತ್ತೀರಿ, ನೀವು ಮೊದಲು ಸೋಲುತ್ತೀರಿ ಎಂದು ಭಾವಿಸಿದ್ದರು. ಆದರೆ ಅವರು ಸಿದ್ಧರಾಗಿರದ ಒಂದೇ ಒಂದು ವಿಷಯವೆಂದರೆ ನಿಮ್ಮ ಮೌನ. ಮೌನವು ಶಬ್ದಗಳಿಗಿಂತ ಹೆಚ್ಚು ನೋವುಂಟು ಮಾಡುವುದೇಕೆ? ಮೌನವು ಅವರು ನಿಯಂತ್ರಿಸಲು ಸಾಧ್ಯವಾಗದ ಏಕೈಕ ಆಯುಧ. ಯಾವಾಗ ನೀವು ವಿವರಣೆ ನೀಡುವುದನ್ನು ನಿಲ್ಲಿಸುತ್ತೀರೋ, ಹೋರಾಡುವುದನ್ನು ಬಿಡುತ್ತೀರೋ, ಆಗ ನೀವು ನಿಮ್ಮ ಬೆರಳನ್ನೂ ಎತ್ತದೇ ಅವರ ಅಧಿಕಾರವನ್ನು ಕಸಿದುಕೊಳ್ಳುತ್ತೀರಿ. ನಿರೀಕ್ಷೆಗಳು. ಅವರು ನಿಮ್ಮಿಂದ ಕೋಪವನ್ನು ನಿರೀಕ್ಷಿಸಿದ್ದರು, ನೋವನ್ನು ನಿರೀಕ್ಷಿಸಿದ್ದರು. ನೀವು ಎಷ್ಟು ನೋವುಂಡಿದ್ದೀರಿ ಎಂದು ವಿವರಿಸುವ ಉದ್ದನೆಯ ಸಂದೇಶಗಳನ್ನು ಅವರು ಕಾಯುತ್ತಿದ್ದರು. ಆದರೆ ಮೌನವು ಅವರನ್ನು ಅವರ ಅತಿದೊಡ್ಡ ಭಯದೊಂದಿಗೆ ಏಕಾಂಗಿಯಾಗಿಸುತ್ತದೆ, ಅದು ಅವರ ಸ್ವಂತ ಪ್ರತಿಬಿಂಬದೊಂದಿಗೆ. ಆರಂಭದಲ್ಲಿ ಅವರು ನಿರಾಳರಾಗುತ್ತಾರೆ. ನೀವು ಅವರಿಗೆ ಸ್ವಲ್ಪ ಸಮಯ ನೀಡುತ್ತಿದ್ದೀರಿ ಅಷ್ಟೇ. ಯಾವುದೋ ಒಂದು ಕ್ಷಣದಲ್ಲಿ ನೀವು ಕ್ಷಮೆ ಕೇಳುತ್ತಾ ಮತ್ತೆ ಅವರ ಬಳಿ ಓಡಿಬರುತ್ತೀರಿ ಎಂದು ಅವರು ತಮ್ಮನ್ನು ತಾವು ಸಮಾಧಾನಪಡಿಸಿಕೊಳ್ಳುತ್ತಾರೆ. ಆದರೆ ನಿಮ್ಮ ಮೌನವು ಕೇವಲ ಒಂದು ಆಟವಲ್ಲ, ಅದೊಂದು ದೃಢ ನಿರ್ಧಾರ ಎಂಬುದು ಅವರಿಗೆ ಅರಿವಾಗುವುದಿಲ್ಲ. ಯಾವ ಕ್ಷಣದಲ್ಲಿ ನೀವು ವಿವರಣೆಗಿಂತ ಮೌನವನ್ನು ಆರಿಸಿಕೊಳ್ಳುತ್ತೀರೋ ಆ ಕ್ಷಣವೇ ಅವರ ಅಹಂಕಾರ ಪತನಗೊಳ್ಳಲು ಪ್ರಾರಂಭವಾಗುತ್ತದೆ. ನಿಮ್ಮ ಮೌನವು ಅವರನ್ನು ಹೇಗೆ ಬದಲಾಯಿಸುತ್ತದೆ? ಅವರು ನಿಮ್ಮನ್ನು ಬೆನ್ನಟ್ಟುವಂತೆ ಮಾಡಬೇಕಿತ್ತು, ಏಕೆಂದರೆ ನೀವು ಬೆನ್ನಟ್ಟುವವರೆಗೂ ಅವರು ತಾವು ಕಳೆದುಕೊಂಡಿದ್ದರ ತೂಕವನ್ನು ಅನುಭವಿಸಬೇಕಾಗಿಲ್ಲ. ಆದರೆ ನೀವು ಮೌನವಾದಾಗ ಅವರಿಗೆ ಒಂದು ಸತ್ಯ ಅರ್ಥವಾಗುತ್ತದೆ. ನೀವು ಅವರನ್ನು ಬೆನ್ನಟ್ಟುತ್ತಿಲ್ಲ, ಬದಲಾಗಿ ಅವರ ಸ್ಥಾನವನ್ನು ನಿಮ್ಮ ಜೀವನದಿಂದ ಅಳೆಸಿ ಹಾಕುತ್ತಿದ್ದೀರಿ. ಇದು ಸೇಡು ತೀರಿಸಿಕೊಳ್ಳುವ ಆಟವಲ್ಲ, ಇದು ನಿಮ್ಮ ಸ್ವಯಂ ಗೌರವವನ್ನು ಮರುನಿರ್ಮಾಣ ಮಾಡುವ ಪ್ರಕ್ರಿಯೆ. ಅವರು ನಿಮಗೆ ಏನು ನೀಡಿದ್ದರೋ, ಅಂದರೆ ಶೂನ್ಯ, ಅದನ್ನೇ ನೀವು ಅವರಿಗೆ ಮರುಕೊಡುಗೆಯಾಡಿ ನೀಡುತ್ತಿದ್ದೀರಿ. ನೆನಪಿಡಿ, ಕೆಲವೊಮ್ಮೆ ನೀವು ಹೇಳಬಹುದಾದ ಅತ್ಯಂತ ಶಕ್ತಿಶಾಲಿ ಮಾತು ಎಂದರೆ ಸಂಪೂರ್ಣ ಮೌನ. ನಿಮ್ಮ ಮೌನವು ಅವರ ಮನಸ್ಸನ್ನು ಹೇಗೆ ಮರುಹೊಂದಿಸುತ್ತದೆ ಮತ್ತು ನಿಮ್ಮ ಆತ್ಮಗೌರವವನ್ನು ಹೇಗೆ ಹೆಚ್ಚಿಸುತ್ತದೆ ಎಂಬುದನ್ನು ನಾವು ಆಳವಾಗಿ ತಿಳಿಯೋಣ. ಈ ಮೌನವು ನಿಮ್ಮನ್ನು ದುರ್ಬಲರನ್ನಾಗಿಸುವುದಿಲ್ಲ, ಬದಲಾಗಿ ನಿಮ್ಮನ್ನು ಉನ್ನತ ಸ್ಥಾನದಲ್ಲಿ ನಿಲ್ಲಿಸುತ್ತದೆ. ಮಾತುಗಳನ್ನು ಚರ್ಚಿಸಬಹುದು, ತಿರುಚಬಹುದು ಅಥವಾ ನಿರ್ಲಕ್ಷಿಸಬಹುದು,
ಆದರೆ ಮೌನವು ಒಬ್ಬ ವ್ಯಕ್ತಿಯನ್ನು ತನ್ನ ಅಂತರಾತ್ಮದೊಂದಿಗೆ ಮುಖಾಮುಖಿಯಾಗುವಂತೆ ಮಾಡುತ್ತದೆ. ಅಲ್ಲಿಯೇ ನಿಜವಾದ ಯುದ್ಧ ಆರಂಭವಾಗುವುದು. ಒಬ್ಬ ವ್ಯಕ್ತಿಯು ನೀವವರನ್ನು ಬೆನ್ನಟ್ಟುತ್ತೀರಿ ಎಂದು ನಿರೀಕ್ಷಿಸಿದಾಗ ನಿಮ್ಮ ಮೌನವು ಕೇವಲ ಗೊಂದಲವಲ್ಲ, ಅದು ಅವರಿಗೆ ಅತ್ಯಂತ ನೋವುಂಟು ಮಾಡುವುದು. ಏಕೆಂದರೆ ಅವರು ನಿಮ್ಮಿಂದ ಬಯಸಿದ್ದು ಅವರ ಮಹತ್ವವನ್ನು ಸಾಬೀತುಪಡಿಸುವ ನಿಮ್ಮ ಪ್ರತಿಕ್ರಿಯೆಯನ್ನು ಮಾತ್ರ. ನೀವು ಸಿಟ್ಟಾಗುತ್ತೀರಿ, ಸುದೀರ್ಘ ವಿವರಣೆ ನೀಡುತ್ತೀರಿ ಅಥವಾ ನಿಮ್ಮ ಯೋಗ್ಯತೆಯನ್ನು ಸಾಬೀತುಪಡಿಸಲು ಕೊನೆಯ ಬಾರಿಗೆ ಹೋರಾಡುತ್ತೀರಿ ಎಂದು ಅವರು ನಂಬಿದ್ದರು. ಆದರೆ ನೀವು ಏನೂ ಮಾಡದೆ ಸುಮ್ಮನಿದ್ದಾಗ ಅವರ ಅಹಂಕಾರಕ್ಕೆ ದೊಡ್ಡ ಏಟು ಬೀಳುತ್ತದೆ. ಮೌನದ ಶಕ್ತಿ ಅಡಗಿರುವುದು ಅದು ಅವರಿಗೆ ನೀಡದಿರುವ ವಿಷಯಗಳಲ್ಲಿ. ಯಾವುದೇ ಸ್ಪಷ್ಟನೆ ಇಲ್ಲ, ನೋ ಕ್ಲೋಷರ್. ಯಾವುದೇ ಸಾಂತ್ವನ ಇಲ್ಲ, ನೋ ಕಂಫರ್ಟ್. ಅವರು ಇನ್ನೂ ನಿಮ್ಮನ್ನು ನಿಯಂತ್ರಿಸುತ್ತಿದ್ದಾರೆ ಎಂಬ ಭರವಸೆಯಿಲ್ಲ. ಮಾನವನ ಮನಸ್ಸು ಏಕಾಂಗಿಯಾದಾಗ ಅದು ಕ್ರೂರವಾಗಿ ವರ್ತಿಸುತ್ತದೆ. ಮೊದಲ ಕೆಲವು ದಿನಗಳು ಅವರು ತಮ್ಮನ್ನು ತಾವು ಸಮಾಧಾನಪಡಿಸಿಕೊಳ್ಳುತ್ತಾರೆ. ಇವರು ಕೇವಲ ಆಟವಾಡುತ್ತಿದ್ದಾರೆ, ನನ್ನ ಫೋನ್ ಕಾಲಿಗಾಗಿ ಕಾಯುತ್ತಿದ್ದಾರೆ ಎಂದುಕೊಳ್ಳುತ್ತಾರೆ. ಆದರೆ ದಿನಗಳು ವಾರಗಳಾದಂತೆ ಆ ಮೌನವು ಅವರ ಕಿವಿಯಲ್ಲಿ ಭಯಂಕರ ಮಾತುಗಳನ್ನು ಪಿಸುಗುಡಲು ಆರಂಭಿಸುತ್ತದೆ. ಒಂದು ವೇಳೆ ಇವರು ಆಟವಾಡದೇ ಇದ್ದರೆ, ಇವರು ನಿಜವಾಗಲೂ ನಿಮ್ಮನ್ನು ಮರೆತು ಮುಂದೆ ಹೋಗುತ್ತಿದ್ದರೆ, ಆ ಸಂದೇಹವೇ ನಿಧಾನವಾಗಿ ಕೆಲಸ ಮಾಡುವ ವಿಷ. ಮಹಾನ್ ಸ್ಟೋಯಿಕ್ ದಾರ್ಶನಿಕ ಮಾರ್ಕಸ್ ಅರೀಲಿಯಸ್ ಒಮ್ಮೆ ಬರೆದಿದ್ದರು, ಜೀವನದ ಬಹುತೇಕ ನೋವುಗಳಿಂದ ಕಲಿಯುವ ಅತಿದೊಡ್ಡ ಪಾಠವೆಂದರೆ ಮೌನ. ನಿಮ್ಮ ಮೌನವು ಅವರ ಅಹಂಕಾರಕ್ಕೆ ಎಂದೂ ಸಿದ್ಧವಿರದ ಪಾಠವನ್ನು ಕಲಿಸುತ್ತಿದೆ. ನಿಮಗಾಗಿ ಎಂದೂ ನೋವನ್ನು ಅನುಭವಿಸದ ವ್ಯಕ್ತಿಗಾಗಿ ನೀವು ಇನ್ನು ಮುಂದೆ ನೋವನ್ನು ಅನುಭವಿಸಲು ಸಿದ್ಧರಿಲ್ಲ ಎಂಬ ಸತ್ಯ ಅವರಿಗೆ ಅರ್ಥವಾಗುತ್ತಿದೆ. ಮೌನವು ಅವರನ್ನು ಹೇಗೆ ಒಡೆಯುತ್ತದೆ? ಅವರು ಫೋನ್ ನೋಡಿದಾಗ ಅಲ್ಲಿ ನಿಮ್ಮ ಸಂದೇಶ ಇರುವುದಿಲ್ಲ, ಅದು ಅವರಿಗೆ ನೋವುಂಟು ಮಾಡುತ್ತದೆ. ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೇ ದುಃಖದ ಪೋಸ್ಟ್ಗಳು ಇರುವುದಿಲ್ಲ, ಅದು ಅವರನ್ನು ಚುಚ್ಚುತ್ತದೆ. ಅವರು ನಿಮ್ಮನ್ನು ಕೆಣಕಿಸಲು ಎಷ್ಟೇ ಪ್ರಯತ್ನಿಸಿದರೂ ನೀವು ಪ್ರತಿಕ್ರಿಯಿಸುವುದಿಲ್ಲ, ಅದು ಅವರನ್ನು ಒಳಹೊಕ್ಕಂತೆ ಕೊಲ್ಲುತ್ತದೆ. ಈಗ ಅವರ ಮನಸ್ಸಿನಲ್ಲಿ ಕಾಡುತ್ತಿರುವ ಪ್ರಶ್ನೆ ನಿಮಗೆ ನೋವಾಗಿದೆಯೇ ಎಂದಲ್ಲ, ಬದಲಾಗಿ ನಿಮಗೆ ಅವರ ಅವಶ್ಯಕತೆ ನಿಜವಾಗಲೂ ಇತ್ತೇ ಎಂಬುದು. ನಿಮ್ಮ ಮೌನವು ನಿಮ್ಮ ಮನಸ್ಸಿನಲ್ಲಿ ನೂರಾರು ಕಲ್ಪನೆಗಳನ್ನು ಸೃಷ್ಟಿಸುತ್ತದೆ. ನೀವು ಗುಣಹೊಕ್ಕುತ್ತಿದ್ದೀರಿ, ನೀವು ಸಂತೋಷವಾಗಿದ್ದೀರಿ, ಅಥವಾ ಅವರಿಗಿಂತ ಉತ್ತಮ ವ್ಯಕ್ತಿ ನಿಮಗೆ ಸಿಕ್ಕಿದ್ದಾರೆ ಎಂಬ ಆಲೋಚನೆಗಳು ಅವರನ್ನು ಕಾಡುತ್ತವೆ. ನೀವು ಅವರನ್ನು ಬೆನ್ನಟ್ಟುತ್ತಿಲ್ಲ, ಬದಲಾಗಿ ಅವರಿಂದ ದೂರ ಸರಿಯುತ್ತಿದ್ದೀರಿ. ಒಂದೇ ಒಂದು ಮಾತಾಡದೆ ನೀವು ಇಡೀ ಆಟದ ದಿಕ್ಕನ್ನೇ ಬದಲಾಯಿಸಿದ್ದೀರಿ. ಈಗ ನೀವು ಬೆನ್ನಟ್ಟುವವರಲ್ಲ, ಬದಲಾಗಿ ಅವರು ನಿಮ್ಮನ್ನು ಹುಡುಕಿಕೊಂಡು ಬರುವಂತೆ ಮಾಡಿದ್ದೀರಿ. ಈಗಲೇ ಕಮೆಂಟ್ ಬಾಕ್ಸ್ನಲ್ಲಿ ಈ ಪ್ರತಿಜ್ಞೆಯನ್ನು ಟೈಪ್ ಮಾಡಿ, ನನ್ನ ಮೌನವೇ ನನ್ನ ಶಕ್ತಿ. ಯಾವಾಗ ನೀವು ಜಗಳವಾಡದೆ ಅಲ್ಲಿಂದ ಹೊರಟು ಬರಲು ಕಲಿಯುತ್ತೀರೋ ಅಂದೇ ಅವರಿಗೆ ಅರಿವಾಗುತ್ತದೆ, ಅವರು ಎಂದಿಗೂ ಅರ್ಹರಲ್ಲದ ವ್ಯಕ್ತಿಯನ್ನು ಅವರು ಕಳೆದುಕೊಂಡಿದ್ದಾರೆ ಎಂದು. ಹಂತ 2. ಅವರು ಅನುಭವಿಸುವ ಆ ಗುಪ್ತ ಹಂತಗಳು. ನಿಮ್ಮ ಮೌನವು ಕೇವಲ ಒಂದು ಗಮನಿಸುವ ವಿಷಯವಲ್ಲ, ಅದು ಅವರು ಅನುಭವಿಸುವ ವೇದನೆ. ನಿಮ್ಮ ಮೌನವು ಕೇವಲ ಒಂದು ನಿರ್ಧಾರವಲ್ಲ, ಅದು ಅವರ ಮನಸ್ಸಿನ ಮೇಲೆ ನಡೆಯುವ ನಿಧಾನಗತಿಯ ಆಕ್ರಮಣ. ಅವರು ಹೊರಗಡೆ ಒಪ್ಪಿಕೊಳ್ಳದಿದ್ದರೂ ಒಳಗೊಳಗೆ ಈ ಹಂತಗಳನ್ನು ಅನುಭವಿಸುತ್ತಾರೆ. ಮೊದಲ ಹಂತ ನಿರಾಳತೆ. ಆರಂಭದಲ್ಲಿ ಅವರು ಬಹಳ ನಿರಾಳವಾಗಿರುತ್ತಾರೆ. ಅವರು ಕೇವಲ ನನಗೆ ಸ್ವಲ್ಪ ಸಮಯ ನೀಡುತ್ತಿದ್ದಾರೆ, ಗಮನ ಸೆಳೆಯಲು ಯಾವುದೋ ತಾತ್ಕಾಲಿಕ ಮನಸ್ಸಿನ ಆಟವಾಡುತ್ತಿದ್ದಾರೆ ಎಂದು ತಮ್ಮನ್ನು ತಾವು ನಂಬಿಸಿಕೊಳ್ಳುತ್ತಾರೆ. ಅವರ ಅಹಂಕಾರವು ಅವರ ಕಿವಿಯಲ್ಲಿ ಹೀಗೆ ಪಿಸುಗುತ್ತದೆ, ಅವರು ವಾಪಸ್ ಬಂದೇ ಬರುತ್ತಾರೆ, ಯಾವಾಗಲೂ ಬಂದ ಹಾಗೆ. ನಿಮ್ಮ ಮೌನವನ್ನು ಕಂಡು ಅವರಿಗೆ ಆರಂಭದಲ್ಲಿ ಒಂದು ರೀತಿಯ ಗೆಲುವಿನ ಭಾವನೆ ಮೂಡುತ್ತದೆ. ನೀವು ಇನ್ನೊಂದು ಕ್ಷಮೆಗಾಗಿ ಅಥವಾ ಮತ್ತೊಂದು ಅವಕಾಶಕ್ಕಾಗಿ ಕಾಡುತ್ತೀರಿ ಎಂದು ಅವರು ಕಾಯುತ್ತಿರುತ್ತಾರೆ. ಆದರೆ ಅವರಿಗೆ ತಿಳಿಯದ ವಿಷಯವೇನೆಂದರೆ, ನಿಮ್ಮ ಮೌನವು ವಿರಾಮವಲ್ಲ, ಬದಲಾಗಿ ಅವರು ಬಹಳ ಕಾಲದಿಂದ ಕೇಳುತ್ತಿದ್ದ ಪ್ರಶ್ನೆಗೆ ನೀವು ನೀಡಿದ ಅಂತಿಮ ಉತ್ತರ. 2ನೇ ಹಂತ ಕುತೂಹಲ. ದಿನಗಳು ಕಳೆದು ವಾರಗಳಾಗುತ್ತವೆ, ಬರಲೇಬೇಕಾಗಿದ್ದ ಆ ಸಂದೇಶ ಇನ್ನೂ ಬಂದಿರುವುದಿಲ್ಲ. ಆಗ ಅವರಲ್ಲಿ ಚಡಬಡಿಕೆ ಶುರುವಾಗುತ್ತದೆ. ನಿಮ್ಮ ಸೋಷಿಯಲ್ ಮೀಡಿಯಾ ಪ್ರೊಫೈಲ್ಗಳನ್ನು ಅವರು ಗುಟ್ಟಾಗಿ ನೋಡಲು ಆರಂಭಿಸುತ್ತಾರೆ. ನೀವು ಇನ್ನೂ ನೋವಿನಲ್ಲಿದ್ದೀರಾ? ಯಾವುದಾದರೂ ದುಃಖದ ಹಾಡುಗಳು ಅಥವಾ ಉಲ್ಲೇಖಗಳನ್ನು ಹಾಕಿದ್ದೀರಾ? ನೀವು ಇನ್ನೂ ಅವರಿಗಾಗಿ ಕಾಯುತ್ತಿದ್ದೀರಾ ಎಂದು ತೋರಿಸುವ ಯಾವುದಾದರೂ ಸುಳಿವು ಸಿಗುತ್ತದೆಯೇ ಎಂದು ಹುಡುಕುತ್ತಾರೆ. ಆದರೆ ಅವರಿಗೆ ಕಾಣುವ ಅತ್ಯಂತ ನೋವಿನ ವಿಷಯವೇನೆಂದರೆ, ಅಲ್ಲಿ ಏನೂ ಇರುವುದಿಲ್ಲ. ಯಾವುದೇ ದುಃಖದ ಪೋಸ್ಟ್ಗಳಿಲ್ಲ, ಯಾವುದೇ ಪರೋಕ್ಷ ಸಂದೇಶಗಳಿಲ್ಲ. ನಿಮ್ಮ ಮೌನವು ಅವರ ಕಲ್ಪನೆಯನ್ನು ತಿನ್ನಲು ಆರಂಭಿಸುತ್ತದೆ. ಮಾನವನ ಮನಸ್ಸು ಅನಿಶ್ಚಿತತೆಯನ್ನು ದ್ವೇಷಿಸುತ್ತದೆ.
ನಿಮ್ಮ ಆಲೋಚನೆ ಏನು ಎಂದು ಅವರಿಗೆ ತಿಳಿಯದಾಗ ಅವರ ಮನಸ್ಸು ಕೆಟ್ಟ ಆಲೋಚನೆಗಳನ್ನೇ ಮಾಡತೊಡಗುತ್ತದೆ. ಮೂರನೇ ಹಂತ, ಹತಾಶೆ ಮತ್ತು ಭಯ. ಇಲ್ಲಿ ಅವರು ನಿಮ್ಮನ್ನು ಕೆಣಕಲು ಶುರುಮಾಡುತ್ತಾರೆ. ನಿಮ್ಮ ಹಳೆಯ ಫೋಟೋಗಳನ್ನು ಲೈಕ್ ಮಾಡುವುದು ಅಥವಾ ತಾವು ನಿಮಗಿಂತ ಚೆನ್ನಾಗಿದ್ದೇವೆ ಎಂದು ತೋರಿಸಿಕೊಳ್ಳಲು ಪೋಸ್ಟ್ಗಳನ್ನು ಹಾಕುತ್ತಾರೆ. ನೀವು ಅವರ ಆಮಿಷಕ್ಕೆ ಬಲಿಯಾಗದಿದ್ದಾಗ ಅವರಿಗೆ ಹುಚ್ಚಿ ಹಿಡಿದಂತಾಗುತ್ತದೆ. ಮೊದಲ ಬಾರಿಗೆ ಅವರು ತಮ್ಮನ್ನು ತಾವು ಅಸಹಾಯಕರನ್ನಾಗಿ ಕಾಣಿಸಿಕೊಳ್ಳುತ್ತಾರೆ. ನಂತರ ಕಾಡುವುದು ಭಯ. ಇವರು ಆಟವಾಡುತ್ತಿಲ್ಲ, ನಿಜವಾಗಲೂ ಮುಂದೆ ಸಾಗುತ್ತಿದ್ದಾರೆಯೇ? ಅವರು ನಿರ್ಲಕ್ಷಿಸಿದ ಆ ಜಾಗವನ್ನು ಬೇರೆ ಯಾರಾದರೂ ತುಂಬುತ್ತಿದ್ದಾರೆಯೇ? ಸಮಯ ಕಳೆದಂತೆಲ್ಲ ಅವರ ಮನಸ್ಸು ಸೃಷ್ಟಿಸುವ ಕಲ್ಪಿತ ಕಥೆಗಳು ಯಾವುದೇ ಸತ್ಯಕ್ಕಿಂತಲೂ ಹೆಚ್ಚು ನೋವನ್ನು ಅವರಿಗೆ ನೀಡುತ್ತದೆ. ನಿಮ್ಮ ಮೌನವು ನಿಮ್ಮ ದೌರ್ಬಲ್ಯ ಎಂದುಕೊಂಡಿದ್ದ ಅವರಿಗೆ ಈಗ ಅದೇ ಮೌನವು ಅವರ ಅಹಂಕಾರವನ್ನು ಪ್ರಶ್ನಿಸುವಂತೆ ಮಾಡುತ್ತದೆ. ಅಂತಿಮ ಹಂತ, ಪಶ್ಚಾತ್ತಾಪ. ಕೊನೆಗೆ ಅವರಿಗೆ ಪಶ್ಚಾತ್ತಾಪದ ಬಿಸಿ ತಟ್ಟುತ್ತದೆ. ಅವರು ಅಸಡ್ಡೆ ಮಾಡಿದ ಪ್ರತಿಯೊಂದು ನೆನಪುಗಳು ಅವರ ಮನಸ್ಸಿನಲ್ಲಿ ಸಿನಿಮಾ ತರಹ ಓಡತೊಡಗುತ್ತವೆ. ನೀವು ಅವರನ್ನು ಕ್ಷಮಿಸಿದ ಕ್ಷಣಗಳು, ಅವರಿಗಾಗಿ ನೀವು ನಡೆಸಿದ ಹೋರಾಟ, ಬಾಗಿಲು ಹಿಂದೆ ಕುಳಿತು ನೀವು ಅವರಿಗಾಗಿ ಸುರಿಸಿದ ಕಣ್ಣೀರು. ಅವರು ಮುರಿದು ಹಾಕಿದ್ದು ನಿಮ್ಮನ್ನಲ್ಲ, ಬದಲಾಗಿ ನಿಮ್ಮಲ್ಲಿ ಅವರ ಮೇಲಿದ್ದ ಆ ಗೌರವ ಮತ್ತು ತಾಳ್ಮೆಯನ್ನು ಎಂದು ಅವರಿಗೆ ಅರಿವಾಗುತ್ತದೆ. ಅವರು ಮುರಿದು ಹಾಕಿದ ಆ ಕ್ಷಣಗಳು ನೀವು ಅವರ ಪಕ್ಕದಲ್ಲಿ ಇಲ್ಲದಿದ್ದಾಗ ಅವರಿಗೆ ಅತಿ ಹೆಚ್ಚು ನೋವನ್ನು ನೀಡುತ್ತವೆ. ನಿಮ್ಮ ಮೌನವು ಅವರನ್ನು ಎಷ್ಟು ಕುಗ್ಗಿಸುತ್ತಿದೆ ಎಂದು ಅವರು ಯಾರ ಮುಂದೆಯೂ ಒಪ್ಪಿಕೊಳ್ಳುವುದಿಲ್ಲ. ಅವರ ಅಹಂಕಾರ ಅದಕ್ಕೆ ಬಿಡುವುದಿಲ್ಲ. ಹೊರಗಡೆ ಅವರು ಏನೂ ಆಗದವರಂತೆ ನಟಿಸಬಹುದು, ಆದರೆ ಒಳಗೊಳಗೆ ಸಾವಿರಾರು ಚೂರುಗಳಾಗಿ ಒಡೆಯುತ್ತಿರುತ್ತಾರೆ. ನಿಮ್ಮ ಮೌನವು ಎಷ್ಟು ದೀರ್ಘವಾಗುತ್ತದೋ ಅವರ ಪಶ್ಚಾತ್ತಾಪದ ಹೊರೆ ಅಷ್ಟು ಭಾರವಾಗುತ್ತದೆ. ಮಹಾನ್ ಸ್ಟೋಯಿಕ್ ದಾರ್ಶನಿಕ ಎಪಿಕ್ಟೆಟಸ್ ಒಮ್ಮೆ ಹೇಳಿದ್ದರು, ನೀವು ಬಲಶಾಲಿಯಾಗಬೇಕೆಂದು ಬಯಸಿದರೆ ಇತರರು ನಿಮ್ಮನ್ನು ತಪ್ಪಾಗಿ ಅರ್ಥೈಸಿಕೊಳ್ಳುವುದನ್ನು ಆನಂದಿಸಲು ಕಲಿಯಿರಿ. ನಿಮ್ಮ ಮೌನವು ಮಾಡುತ್ತಿರುವುದು ಅದನ್ನೇ. ನೀವು ಮುಚ್ಚಿದ ಬಾಗಿಲ ಹಿಂದೆ ನಿಮ್ಮನ್ನು ನೀವು ಮರುನಿರ್ಮಿಸಿಕೊಳ್ಳುತ್ತಿರುವಾಗ ಅವರು ನಿಮ್ಮ ಶಕ್ತಿಯನ್ನು ತಪ್ಪಾಗಿ ಅರ್ಥೈಸಿಕೊಳ್ಳಲು ಬಿಡಿ. 3. ನಿಮ್ಮ ಮೌನವು ಅವರ ಮನಸ್ಸನ್ನು ಹೇಗೆ ಮರುಹೊಂದಿಸುತ್ತದೆ? ನಿಮ್ಮ ಮೌನವು ನಿಮಗೆ ಕೇವಲ ನೋವನ್ನು ನೀಡುತ್ತಿಲ್ಲ, ಬದಲಾಗಿ ನಿಮ್ಮ ಬಗ್ಗೆ ಅವರಿಗಿದ್ದ ಇಡೀ ದೃಷ್ಟಿಕೋನವನ್ನೇ ಬದಲಾಯಿಸುತ್ತಿದೆ. ಒಬ್ಬ ವ್ಯಕ್ತಿ ನಿಮ್ಮಿಂದ ದೂರ ಹೋದಾಗ ನಿಮ್ಮ ನೋವು ಅವರ ಸುತ್ತಲೇ ಸುತ್ತುತ್ತದೆ ಎಂದು ಅವರು ನಿರೀಕ್ಷಿಸುತ್ತಾರೆ. ಆದರೆ ನೀವು ಯಾವುದೇ ಹೋರಾಟವಿಲ್ಲದೆ ಕಣ್ಮರೆಯಾದಾಗ ಅದು ಅವರ ನಿರೀಕ್ಷೆಗೆ ಮೀರಿದ ವಿಷಯವಾಗಿರುತ್ತದೆ. ಕಲ್ಪನೆಯ ಪತನ. ಪ್ರತಿ ಕ್ಷಣವೂ ನಿಮ್ಮಿಂದ ಸಂದೇಶ ಬರದೇ ಇದ್ದಾಗ ಅವರು ನಿಮ್ಮ ಬಗ್ಗೆ ಕಟ್ಟಿಕೊಂಡ ಕಲ್ಪನೆಗಳು ಕುಸಿಯತೊಡಗುತ್ತವೆ. ಸುಳ್ಳು ಅಧಿಕಾರ. ನೀವು ಯಾವಾಗಲೂ ಕಾಯುವವರು, ನಿಮ್ಮನ್ನು ಕಳೆದುಕೊಂಡರೂ ನೀವು ವಾಪಸ್ ಬರುತ್ತೀರಿ ಎಂಬ ಅವರ ಸುಳ್ಳು ಅಧಿಕಾರವನ್ನು ನಿಮ್ಮ ಮೌನವು ಕಿತ್ತೆಸೆಯುತ್ತದೆ. ಅವರು ಫೋನ್ ಚೆಕ್ ಮಾಡಿದಾಗ ಏನೂ ಕಾಣಿಸದಿದ್ದಾಗ ಅವರ ಮನಸ್ಸು ಖಾಲಿ ಜಾಗಗಳನ್ನು ತುಂಬಲು ಶುರುಮಾಡುತ್ತದೆ. ಬಹುಶಃ ನಾನು ಅಂದುಕೊಂಡಷ್ಟು ದುರ್ಬಲರಲ್ಲವೇ? ಅವರು ನನ್ನನ್ನು ಬೆನ್ನೆತ್ತುತ್ತಿರಲಿಲ್ಲ, ಬದಲಾಗಿ ನನ್ನನ್ನು ಪ್ರೀತಿಸಲು ಆಯ್ಕೆ ಮಾಡಿಕೊಂಡಿದ್ದರು ಅಷ್ಟೇ. ಈಗ ಅವರು ನಿಮ್ಮನ್ನು ಹೊಂದಿದವೇ ಇಲ್ಲವೇ ಎಂಬ ಸಂಶಯ ಅವರಿಗೆ ಶುರುವಾಗುತ್ತದೆ. ಮಾನವನ ಮನಸ್ಸಿಗೆ ಉತ್ತರವಿಲ್ಲದ ಪ್ರಶ್ನೆಗಳೆಂದರೆ ಆಗದು. ನಿಮಗೆ ನಿಜವಾಗಲೂ ಅವರ ಅಗತ್ಯವಿತ್ತೇ? ಅವರು ನಿಮ್ಮ ಜೀವನದಲ್ಲಿ ಅಷ್ಟು ಸ್ಪೆಷಲ್ ಆಗಿದ್ದರಾ? ಅಥವಾ ಕೇವಲ ಒಂದು ಅಧ್ಯಾಯ ಮಾತ್ರವೇ? ಈ ಪ್ರಶ್ನೆಗಳು ನಿಮ್ಮ ಮೌನಕ್ಕಿಂತಲೂ ಜೋರಾಗಿ ಅವರ ಕಿವಿಯಲ್ಲಿ ಮೊಳಗುತ್ತವೆ. ದಾರ್ಶನಿಕ ಸೆನೆಕಾ ಹೇಳಿದಂತೆ, ನಿಮಗೆ ಅನ್ಯಾಯ ಮಾಡಿದವನಂತೆ ನೀವಾಗದಿರುವುದೇ ಅತ್ಯಂತ ದೊಡ್ಡ ಸೇಡು. ನಿಮ್ಮ ಮೌನವು ನೀವಿನ್ನು ಮುಂದೆ ಅವರ ಕೈಗೊಂಬೆಯಲ್ಲ ಎಂಬುದನ್ನು ಸಾಬೀತುಪಡಿಸುತ್ತಿದೆ. ನಿಮಗೆ ಇನ್ನು ಮುಂದೆ ಯಾವುದೇ ಸ್ಪಷ್ಟನೆ, ವಿವರಣೆ ಅಥವಾ ಅವರ ಅನುಮೋದನೆಯ ಅಗತ್ಯವಿಲ್ಲ. ಯಾವುದಕ್ಕೆ ಅವರು ಹೆದರುತ್ತಿದ್ದರೋ ನೀವು ಈಗ ಅದೇ ಆಗುತ್ತಿದ್ದೀರಿ. ಯಾವುದೇ ಹಂಗವಿಲ್ಲದೆ ಅಲ್ಲಿಂದ ನಡೆದು ಹೋಗಬಹುದಾದ ವ್ಯಕ್ತಿ. ನಿಮ್ಮ ಅನುಪಸ್ಥಿತಿಯು ಈಗ ಅವರಿಗೆ ಅತ್ಯಂತ ಅಮೂಲ್ಯವಾಗಿದೆ. ಅವರು ಹಳೆಯ ಮಾತುಗಳನ್ನು ನೆನಪಿಸಿಕೊಂಡಾಗ ಅಥವಾ ನಿಮ್ಮ ಫೋಟೋಗಳನ್ನು ನೋಡಿದಾಗ ತಾನು ಎಂದಿಗೂ ಸಿಗದ ಅತ್ಯಂತ ಮೌಲ್ಯವಾದ ಒಂದನ್ನು ಕಳೆದುಕೊಂಡಿದ್ದೇನೆ ಎಂಬ ಸತ್ಯ ಅವರಿಗೆ ಮನವರಿಕೆಯಾಗುತ್ತದೆ. ತಿರುಗಿ ನೋಡದೆ ಮುಂದೆ ಸಾಗುವುದು. ಮೌನಕ್ಕೆ ಅಷ್ಟು ಶಕ್ತಿಯಿರುವುದು ಗೊತ್ತೇ ಏಕೆ? ಏಕೆಂದರೆ ಅದು ಅವರನ್ನು ಅವರ ಸ್ವಂತ ಮನಸ್ಸಿನಲ್ಲೇ ಬಂಧಿಸಿಬಿಡುತ್ತದೆ. ಅವರು ಮೌನದೊಂದಿಗೆ ಜಗಳವಾಡಲು ಸಾಧ್ಯವಿಲ್ಲ, ಅದನ್ನು ತಡೆಯಲು ಅಥವಾ ಕುಶಲತೆಯಿಂದ ಬಳಸಲು ಸಾಧ್ಯವಿಲ್ಲ. ನಿಮ್ಮ ಮೌನದ ಪ್ರತಿ ಕ್ಷಣವೂ ಅವರ ಮನಸ್ಸನ್ನು ಮರುಹೊಂದಿಸುತ್ತಿದೆ. ನೀವೇ ಶಕ್ತಿಶಾಲಿ ಎಂಬ ಸತ್ಯವನ್ನು ಅವರಿಗೆ ಮನವರಿಕೆ ಮಾಡಿಸುತ್ತಿದೆ. ಅವರು ತಮ್ಮ ಅಹಂಕಾರದಿಂದ ಕುರುಡರಾಗಿದ್ದ ಕಾರಣ ಇದನ್ನು ಮೊದಲು ಗಮನಿಸಿರಲಿಲ್ಲ. ಅವರು ಅಂತಿಮವಾಗಿ ಸೋತು ನಿಮ್ಮನ್ನು ಸಂಪರ್ಕಿಸುವ ತನಕ ನೀವು ಅವರ ಕಲ್ಪನೆಗೂ ನಿಲುಕದ ಹೊಸ ವ್ಯಕ್ತಿಯಾಗಿ ಬದಲಾಗಿ ಬಿಟ್ಟಿರುತ್ತೀರಿ. 4. ನಿಮ್ಮ ಮೌನವನ್ನು ಶಕ್ತಿಯುತವಾಗಿಡುವುದು ಹೇಗೆ?
ಮೌನವಾಗಿರುವುದು ಸುಲಭವಲ್ಲ. ಅದರಲ್ಲೂ ನಿಮ್ಮ ಹೃದಯವು ಎಲ್ಲವನ್ನೂ ವಿವರಿಸಬೇಕೆಂದು ಕಿರುಚುತ್ತಿರುವಾಗ ಅದು ಬಹಳ ಕಷ್ಟ. ಮನಸ್ಸು ಸ್ಪಷ್ಟನೆ, ಕ್ಲೋಷರ್ ಬಯಸುತ್ತದೆ. ಅಹಂಕಾರವು ಮಾನ್ಯತೆ, ವ್ಯಾಲಿಡೇಷನ್ ಬಯಸುತ್ತದೆ. ಆದರೆ ನೆನಪಿಡಿ, ಯಾವ ಕ್ಷಣದಲ್ಲಿ ನೀವು ಯಾವುದೋ ಒಂದು ವಿಷಯವನ್ನು ಸಾಬೀತುಪಡಿಸಲು ಮೌನವನ್ನು ಮುರಿಯುತ್ತೀರೋ ಆ ಕ್ಷಣವೇ ನಿಮ್ಮ ಅಧಿಕಾರವನ್ನು ಮತ್ತೆ ಅವರ ಕೈಗೆ ಒಪ್ಪಿಸುತ್ತೀರಿ. ಮೌನದ ರಹಸ್ಯ ಇರುವುದು ನೀವು ಏನು ಹೇಳುತ್ತಿಲ್ಲ ಎಂಬುದರಲ್ಲ, ಬದಲಾಗಿ ಏನನ್ನೂ ಹೇಳದೆ ನೀವು ಏನಾಗುತ್ತಿದ್ದೀರಿ ಎಂಬುದರಲ್ಲಿ. ಅವರು ಯಾವುದನ್ನು ಮುರಿಯಲು ಪ್ರಯತ್ನಿಸಿದ್ದರೋ ಅದನ್ನು ಪುನರ್ನಿರ್ಮಿಸಲು ಇದು ಸಕಾಲ. ವ್ಯಾಯಾಮ ಮಾಡಿ, ದಿನಚರಿ ಬರೆಯಿರಿ. ಅವರ ಭೇಟಿಗೆ ಮೊದಲು ನೀವು ಎಂತಹ ಅದ್ಭುತ ವ್ಯಕ್ತಿಯಾಗಿದ್ದೀರಿ ಎಂಬುದನ್ನು ಮತ್ತೆ ನೆನಪಿಸಿಕೊಳ್ಳಿ. ಪ್ರತಿ ಬೆಳಗ್ಗೆ ನೀವು ಕರುಣೆಗಿಂತ ಶಿಸ್ತನ್ನು ಆರಿಸಿಕೊಂಡಾಗ ನಾನು ವಾಪಸ್ ಬರುತ್ತಿಲ್ಲ ಎಂದು ಅವರಿಗೆ ಮೌನವಾಗಿ ಸಂದೇಶ ರವಾನಿಸುತ್ತೀರಿ. ಅವರು ಯಾವುದನ್ನು ಕಡೆಗಣಿಸಿದ್ದರೋ ಆ ನಿಮ್ಮ ವ್ಯಕ್ತಿತ್ವವನ್ನು ನೀವು ಗುಣಪಡಿಸಿಕೊಂಡಾಗ ಅವರ ಅನುಪಸ್ಥಿತಿ ನಿಮ್ಮ ದೌರ್ಬಲ್ಯವಲ್ಲ, ಬದಲಾಗಿ ನಿಮ್ಮ ಅತಿದೊಡ್ಡ ಅವಕಾಶ ಎಂದು ಸಾಬೀತಾಗುತ್ತದೆ. ಬರೀ ಕಣ್ಮರೆಯಾಗಬೇಡಿ, ಪರಿವರ್ತನೆಯಾಗಿ. ಅತ್ಯಂತ ಶಕ್ತಿಶಾಲಿ ಮೌನವೆಂದರೆ ನೀವು ಯಾರು ಎಂದು ಅವರಿಗೆ ತಿಳಿದಿತ್ತೇ ಎಂದು ಅವರನ್ನು ಪ್ರಶ್ನಿಸುವಂತೆ ಮಾಡುವುದು. ನೀವು ಬೆಳೆಯುವುದನ್ನು ಅವರು ದೂರದಿಂದಲೇ ನೋಡಲಿ. ಅವರನ್ನು ಬ್ಲಾಕ್ ಮಾಡಬೇಡಿ, ಅನ್ಫಾಲೋ ಮಾಡಬೇಡಿ. ಅವರಿಲ್ಲದೆಯೇ ನೀವು ಎಂತಹ ಉತ್ತುಂಗಕ್ಕೆ ಏರುತ್ತಿದ್ದೀರಿ ಎಂಬುದನ್ನು ಅವರು ನೋಡಲಿ. ಸ್ಟೋಯಿಕ್ ದಾರ್ಶನಿಕ ಜೀನೋ ಆಫ್ ಸಿಟಿಯಂ ಹೇಳಿದಂತೆ, ನಮಗೆ 2 ಕಿವಿ ಮತ್ತು 1 ಬಾಯಿ ಇರುವುದು ನಾವು ಮಾತನಾಡುವುದಕ್ಕಿಂತ ಹೆಚ್ಚು ಕೇಳಿಸಿಕೊಳ್ಳಲಿ ಎಂದೇ. 5. ಅವರು ಯಾವಾಗ ಸೋಲುತ್ತಾರೆ? ಅವರು ಯಾವಾಗ ಸೋಲುತ್ತಾರೆ ಗೊತ್ತೇ? ನೀವು ಅವರಿಗಾಗಿ ಕಾಯುತ್ತಿಲ್ಲ ಎಂಬ ಸತ್ಯ ಅವರಿಗೆ ಅರಿವಾದ ಕ್ಷಣ. ನಿಮ್ಮ ಮೌನವು ಕೇವಲ ಒಂದು ಪ್ರತಿಕ್ರಿಯೆಯಲ್ಲ, ಅದು ಒಂದು ದೃಢ ನಿರ್ಧಾರ ಎಂದು ಅವರಿಗೆ ತಿಳಿದಾಗ ಅವರು ಒಡೆಯುತ್ತಾರೆ. ಇದು ಮೊದಲ ವಾರ ಅಥವಾ ತಿಂಗಳಲ್ಲಿ ಸಂಭವಿಸದಿರಬಹುದು, ಆದರೆ ನೀವು ಅವರಿಗಾಗಿ ಕಣ್ಣೀರು ಹಾಕುತ್ತಿದ್ದ ಆ ಹಳೆಯ ವ್ಯಕ್ತಿ ಕೇವಲ ಒಂದು ನೆನಪು ಮಾತ್ರ ಎಂದು ಅವರಿಗೆ ಮನವರಿಕೆಯಾದಾಗ ಅದು ಸಂಭವಿಸುತ್ತದೆ. ರಾತ್ರಿ 2 ಗಂಟೆಗೆ ಅವರು ನಿಮ್ಮ ಹಳೆಯ ಸಂದೇಶಗಳನ್ನು ಓದುತ್ತಾರೆ. ನೀವು ಬದುಕಿನಲ್ಲಿ ಇರಬೇಕೆಂದು ಬೇಡಿಕೊಂಡ ದಿನಗಳನ್ನು ನೆನಪಿಸಿಕೊಳ್ಳುತ್ತಾರೆ. ಇಂದು ಅವರಿಗೆ ಒಂದು ಸಣ್ಣ ಅವಕಾಶವನ್ನು ನೀಡದ ನಿಮ್ಮ ಬದಲಾದ ರೂಪ ಕಂಡು ಬೆಚ್ಚು ಬೀಳುತ್ತಾರೆ. ಅವರು ಸೋಲುವುದು ನಿಮ್ಮ ಮೌನದಿಂದಲ್ಲ, ಬದಲಾಗಿ ನೀವು ಪ್ರದರ್ಶಿಸುತ್ತಿರುವ ನಿಮ್ಮ ಹೊಸ ರೂಪದಿಂದ. ಯಾರಿಗೆ ನೀವು ಎಲ್ಲವನ್ನೂ ನೀಡಬಹುದಾಗಿತ್ತೋ ಅಂತಹ ವ್ಯಕ್ತಿ ಇಂದು ಅವರಿಗೆ ಏನನ್ನೂ ನೀಡುತ್ತಿಲ್ಲ ಎಂಬುದು ಅವರ ಮನಸ್ಸನ್ನು ಕಾಡುತ್ತದೆ. ಅವರು ಯಾವಾಗಲಾದರೂ ನಿಮ್ಮನ್ನು ಸಂಪರ್ಕಿಸಿದಾಗ ಅವರಿಗೆ ಒಂದು ವಿಷಯ ಅರ್ಥವಾಗುತ್ತದೆ: ನೀವು ಅವರ ಕ್ಷಮೆಗಾಗಿ ಕಾಯುತ್ತಿಲ್ಲ, ನೀವು ಸ್ಪಷ್ಟನೆಗಾಗಿ ಹಂಬಲಿಸುತ್ತಿಲ್ಲ, ಬದಲಾಗಿ ಅವರನ್ನು ಕಳೆದುಕೊಂಡದ್ದೇ ನಿಮ್ಮ ಜೀವನದಲ್ಲಿ ನಡೆದ ಅತಿ ದೊಡ್ಡ ಒಳ್ಳೆಯ ವಿಷಯ ಎಂದು ನಿಮಗೆ ಅರಿವಾಗಿರುವುದೇ ಅವರಿಗೆ ಅತಿದೊಡ್ಡ ಸೋಲಾಗುತ್ತದೆ. ನಿಮ್ಮ ಮೌನವು ನಿಮ್ಮ ಅತಿದೊಡ್ಡ ಶಕ್ತಿಯಾಗಲಿ. ನೀವು ಜೀವನದಲ್ಲಿ ಬೆಳೆಯುತ್ತೀರಿ, ಯಾರೂ ನಿಮ್ಮನ್ನು ತಡೆಯಲು ಸಾಧ್ಯವಿಲ್ಲ. ಈ ಸರಣಿ ನಿಮಗೆ ಇಷ್ಟವಾಗಿದ್ದರೆ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಮುಂದಿನ ಬಾರಿ ಮತ್ತೊಂದು ಶಕ್ತಿಶಾಲಿ ವಿಷಯದೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಮೌನವಾಗಿರಿ, ಶಕ್ತಿಶಾಲಿಯಾಗಿರಿ. ಅವರು ನಿಮ್ಮ ಹಳೆಯ ರೂಪವನ್ನು ಮರಳುಪಡೆಯಲು ಹಂಬಲಿಸುತ್ತಾರೆ. ಅಂದು ಒಂದು ಫೋನ್ ಕಾಲ್ ಮಾಡಿದ ತಕ್ಷಣ ಓಡಿ ಬರುತ್ತಿದ್ದ ಆ ವ್ಯಕ್ತಿಯನ್ನು ಅವರು ಹುಡುಕುತ್ತಾರೆ. ಆದರೆ ಅವರಿಗೆ ತಿಳಿಯದ ಸತ್ಯವೊಂದಿದೆ: ನಿಮ್ಮ ಮೌನವು ಕೇವಲ ಅವರಿಗೆ ನೋವು ನೀಡಲಿಲ್ಲ, ಅದು ನಿಮ್ಮನ್ನು ಮರುನಿರ್ಮಿಸಿತು. ಜೀವನದಲ್ಲಿ ನೀವು ನೀಡಬಹುದಾದ ಅತ್ಯಂತ ಶಕ್ತಿಶಾಲಿ ಪ್ರತಿಕ್ರಿಯೆ ಎಂದರೆ ಏನನ್ನೂ ನೀಡದಿರುವುದು. ಇದು ಅವರನ್ನು ನೋವಿಸುವ ಉದ್ದೇಶದಿಂದ ಮಾಡಿದ್ದಲ್ಲ, ಬದಲಾಗಿ ಅವರು ಮುರಿದು ಹಾಕಿದ ಆ ಹಳೆಯ ವ್ಯಕ್ತಿ ಈಗ ಅಸ್ತಿತ್ವದಲ್ಲೇ ಇಲ್ಲ ಎಂಬ ಕಾರಣಕ್ಕಾಗಿ. ದಾರ್ಶನಿಕ ಮಾರ್ಕಸ್ ಅರೀಲಿಯಸ್ ಹೇಳಿದಂತೆ, ನಿಮ್ಮ ಶತ್ರುವಿನಂತೆ ನೀವು ಬದಲಾಗದಿರುವುದೇ ಅತ್ಯಂತ ಶ್ರೇಷ್ಠ ಸೇಡು. ನಿಮ್ಮ ಮೌನವೂ ಸೇಡಲ್ಲ, ಅದು ನಿಮ್ಮ ವಿಕಾಸ. ನೀವು ಮಾತುಗಳನ್ನು ಹಿಡಿದುಕೊಳ್ಳುತ್ತಿಲ್ಲ, ಬದಲಾಗಿ ಅವರಿಗೆ ನಿಮ್ಮ ಜೀವನದ ಪ್ರವೇಶವನ್ನೇ ನಿರಾಕರಿಸುತ್ತಿದ್ದೀರಿ ಎಂಬುದು ಅವರಿಗೆ ಅರಿವಾದಾಗ ಅವರು ಸಂಪೂರ್ಣವಾಗಿ ಕುಸಿಯುತ್ತಾರೆ. ಅವರು ತಾವೇ ಮುಚ್ಚಿಕೊಂಡ ಬಾಗಿಲನ್ನು ಯಾವ ಪಶ್ಚಾತ್ತಾಪದ ಕೀಲಿಯೂ ಮತ್ತೆ ತೆರೆಯಲಾರದು. ನಿಮ್ಮ ಮೌನವು ಶಿಕ್ಷೆಯಲ್ಲ, ಅದು ನಿಮ್ಮ ರಕ್ಷಣೆ. ನಿಮ್ಮ ಮೌನವನ್ನು ಕಾಪಾಡಿಕೊಳ್ಳುವ ಪ್ರತಿ ಕ್ಷಣವೂ ನಿಮ್ಮ ಬೆಲೆ ಅರಿಯದ ವ್ಯಕ್ತಿಯ ಮುಂದೆ ನಿಮ್ಮ ಯೋಗ್ಯತೆಯನ್ನು ಸಾಬೀತುಪಡಿಸುವ ಆ ವಿಷವರ್ತುಲದಿಂದ ನೀವು ಹೊರಬರುತ್ತಿದ್ದೀರಿ. ಅವರು ಆಶ್ಚರ್ಯಪಡಲಿ, ಅವರು ಪಶ್ಚಾತ್ತಾಪ ಪಡಲಿ, ನಿಮ್ಮ ಅನುಪಸ್ಥಿತಿಯ ತೂಕ ಅವರಿಗೆ ತಿಳಿಯಲಿ.
ಏಕೆಂದರೆ ನಿಮ್ಮ ಮೌನವೇ ನೀವು ಕಳುಹಿಸಬಹುದಾದ ಅತ್ಯಂತ ಗಟ್ಟಿಯಾದ ಸಂದೇಶವಾಗಿದೆ. ನಿಮ್ಮನ್ನು ಗೌರವಿಸದ ವ್ಯಕ್ತಿಯನ್ನು ಬೆನ್ನಾಟುವ ಬದಲು ನಿಮ್ಮ ಆತ್ಮಗೌರವವನ್ನು ನೀವು ಆರಿಸಿಕೊಳ್ಳುತ್ತಿದ್ದೀರಾ? ಆಗಿದ್ದರೆ ಈಗಲೇ ಕಮೆಂಟ್ ಬಾಕ್ಸ್ನಲ್ಲಿ ಹೀಗೆ ಬರೆಯಿರಿ: ನಾನು ನನ್ನನ್ನು ಆರಿಸಿಕೊಳ್ಳುತ್ತಿದ್ದೇನೆ. ಐ ಚೂಸ್ ಮೈಸೆಲ್ಫ್. ನಿಮ್ಮ ಮೌನವನ್ನು ಶಕ್ತಿಯಾಗಿ ಪರಿವರ್ತಿಸಲು ಮತ್ತು ನಿಮ್ಮ ಜೀವನದ ಈ ಹೊಸ ಪಯಣವನ್ನು ನಮ್ಮೊಂದಿಗೆ ಮುಂದುವರಿಸಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನೆನಪಿಡಿ, ನಿಮ್ಮ ಈ ಹೊಸ ರೂಪದ ಬೆಳವಣಿಗೆಗೆ ಇದು ಕೇವಲ ಆರಂಭವಿಷ್ಟೇ. ನಿಮ್ಮ ಮೌನವು ನಿಮ್ಮ ಯಶಸ್ಸಿನ ಮೆಟ್ಟಿಲಾಗಲಿ.